ಒಂದು ಹೇಳಿ, ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡೋ ತನಕ ಡಿ ಕೆ ಶಿವಕುಮಾರ್ ಇಲ್ಲ ಅಥವಾ ಮಧ್ಯದಲ್ಲಿ ಅದು ಹೂ ಆಮ್ ಐ ಟು ಆನ್ಸರ್. ಮತ್ತೆ ನೀವು ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಇಲ್ಲ ಅಂತ ಹೈಕಮಾಂಡ್ ಹೇಳಿದ್ರೆ ಒಪ್ಕೋತೀರಾ? ನೀವು ಇದು ಹೈಕಮಾಂಡ್ ನೋಡಿ, ಇಲ್ಲಿವರೆಗೂ ಹೈಕಮಾಂಡ್ ಏನಂತ ಹೇಳಿದೆ, ಈಗಿನ ಪರಿಸ್ಥಿತಿನಲ್ಲಿ, ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದಿನ ರಾಜಕೀಯ ಸ್ಥಾನಗಳಲ್ಲಿ ಅಥವಾ ಮುಂದಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಏನಾಗ್ತಾರೆ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದೇ ರೀತಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನ ಸೂರ್ಯ ಚಂದ್ರನ ಹೇಗೆ ಇದು ಸೂರ್ಯ ಚಂದ್ರ ಉತ್ತರದ ಏನು ಪೂರ್ವ ಪಶ್ಚಿಮವಾಗಿ ಬರ್ತದೋ ಅದನ್ನ ತಡೆಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಹಾಗೆ ಆಗುತ್ತೆ. ಈಗ ಒಂದು ಏನು ಕರ್ನಾಟಕದ ಏಕನಾಥ್ ಶಿಂದೆ ಯಾರು ಆಗ್ಬಹುದು? ಸ್ವಾಮಿ, ನಾನು ಒಂದು ನಿಮಿಷ 5 ವರ್ಷ ಅಲ್ಲ, ನಾನು ಮುಂದಿನ ದಿನಗಳಲ್ಲಿ ಶಿಂದೆ ಬಗ್ಗೆ ಮಾತಾಡ್ತಿಲ್ಲ ನಾನು. ಸೊ ಹಾಗಾಗಿ ಒಂದು ವಿಷಯ ಹೇಳಿದ್ರು, ಡಿ ಕೆ ಶಿವಕುಮಾರ್ ಖಂಡಿತ ಸೂರ್ಯಚಂದ್ರ ಅದೇನು ಸೂರ್ಯಚಂದ್ರ ಯಡಿಯೂರಪ್ಪನವರು ಅದೇ ಮಾತಾಡ್ತಾರೆ. ಸೂರ್ಯಚಂದ್ರ ಎಷ್ಟು ಸತ್ತರ ಅಷ್ಟು ನಾವು ಮೆಜಾರಿಟಿ ಬರ್ತೇವೆ ಅಂತ ಹೇಳಿದ್ರು. ಎಲೆಕ್ಷನ್ಗಿಂತ ಮೊದಲು ಬರ್ಲಿಕ್ಕಾಗಿಲ್ಲ. ಈ ಸೂರ್ಯಚಂದ್ರ ಮೇಲೆ ಸಾಕ್ಷಿ ಆಜೆ ಹೇಳ್ತಾರೆ, ನಮ್ಮಲ್ಲಿ ಹೇಳ್ತಾರೆ, ಆಣೆ ಹಾಕ್ತಾರಲ್ಲ, ಅದು ಹೇಳುದು. ಇವ್ರು ಹೇಳ್ತಾರೆ ಯಾವಾಗ ಮುಖ್ಯಮಂತ್ರಿ ಆಗ್ತಾ ಅಂತ ಹೇಳಿಲ್ಲ. ಫಾರ್ಚುನೇಟ್ಲಿ ಎಲ್ಲ ಜನಗಳಿಗೆ ಕುತೂಹಲ ಇರೋದು ಆಫ್ಟರ್ 2.5 years. ಅವರ ಹೇಳಿಕೆಯನ್ನು ಗಮನಿಸಿದಾಗ ಅವರು ಡಿ ಕೆ ಸಪೋರ್ಟರ್ ಅಂತ ಅನಿಸುತ್ತೆ. ಖಂಡಿತವಾಗಿ ಡಿ ಕೆ ಸಪೋರ್ಟರ್ ಇರ್ತಾರೆ. ಖಂಡಿತವಾಗಿ ಆ ರೀತಿ ಮಾತಾಡಬಾರ್ದು. ಯಾಕೆ ಒಬ್ಬ ಪಾರ್ಟಿ ಸ್ಪೋಕ್ಸ್ ನಾನು ಹೇಳೋನಲ್ಲ. ಈಗ ಆಕ್ಚುಲಿ ಅಟ್ ಪ್ರೆಸೆಂಟ್ ಅವರು ಹೇಳಿದಾಗೆ ಡಿ ಕೆ CM ಕುರ್ಚಿ ಖಾಲಿಲ್ಲ. ನಾಳೆ ಅವರನ್ನು ತೆಗೆದ ಮೇಲೆ ಇವ್ರು ಮಾಡ್ಬೋದು, ಅವ್ರು ಬಿಟ್ಟು ಹೋದ್ಮೇಲೆ ಮಾಡ್ಬೋದು. ಶಿವಾಯಿ ಈಗ ಗ್ಯಾರಂಟಿ ಅವ್ರು ಆಗ್ತಾರೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು, ಮುಂದಿನ ದಿನಗಳಲ್ಲಿ ಈ ಮುಖ್ಯಮಂತ್ರಿ ಆಗುವುದನ್ನ ಯಾರ ಕೈಲೂ ತಡೆಯಕ್ ಆಗೋದಿಲ್ಲ ಅಂತಂದ್ರೆ ಸುಲಭದಲ್ಲಿ ಸಿದ್ದರಾಮಯ್ಯ ಅವರು ಕ್ಲಿಯರ್ ಹೇಳಿದ್ದಾರೆ ಕೆಲವು ಇಂಟರ್ವ್ಯೂ ಅಲ್ಲಿ. ಏನೇ ಗೊತ್ತಾ, ನನ್ನನ್ನು ಹೈಕಮಾಂಡ್ ಏನು ಮಾಡಿದಲ್ಲ, ಶಾಸಕರು ಮಾಡಿದ್ದು. They have proposed my name and it is agreed by the High Command ಅಂತ ಹೇಳ್ತಾರೆ. ಇವಾಗಲೂ ಸಿದ್ದರಾಮಯ್ಯ ಅವರು ಶಾಸಕರ ಬೆಂಬಲ ಮೇಲೆ ಇದ್ದಾರೆ, ಶಾಸಕರ ಬಲ ಮೇಲೆ. ಅವ್ರು ಹೇಳ್ತಾರಲ್ಲ, ನನ್ನನ್ನು CFP ಕಾಣಲಿಕ್ಕೆ ಕಾರಣ ನನ್ನ ಶಾಸಕರು. ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯವೋ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಸತ್ಯ ಅಂತಂದ್ರೆ ಸಿದ್ದರಾಮಯ್ಯ ಅವರು ಪಟ್ಟದಿಂದ ಕೆಳಗಿಳಿಯೋದು ಕೂಡ ಅಷ್ಟೇ ಸತ್ಯ ಅಂತ ಹೇಳಿದಂಗೆ. ಒಬ್ರು ಇಳಿಬೇಕು, ಒಬ್ರು ಹತ್ಲೇಬೇಕಲ್ಲ. ಯಾವ ಅದು ಸೂರ್ಯ ಸತ್ಯನೇ. ಸರ್ ಒಂದೇ ನಿಮಿಷ ಸರ್, ಕಳೆದ 6 ತಿಂಗಳಿಂದ ಕಿತ್ತಾಟ ಇದ್ದಿದ್ದು ನಿಜ ಅಂತ ಒಪ್ಕೊಂಡ್ರು. ಅವ್ರು ಹೆಂಗಿಳಿದ್ರು, ಮೋದಿ ಅವರು ಕಾಂಗ್ರೆಸ್ ಸ್ಪೋಕ್ಸ್ಮನ್ ಪರ್ಸನ್ ಆಗಿ ಮಾತಾಡ, ಒಂದು ಬಡ ಸ್ಪೋಕ್ಸ್ಮನ್ ಆಗಿ ಮಾತಾಡಬಹುದು. ನೀವು ಹಂಗೆ ಹೇಳ ಶಂಕರ್ ಶೆಟ್ಟರ್ ಅವ್ರ ಆರಂಭದಲ್ಲಿ ಒಂದು ಕಥೆ ಹೇಳಿದ್ರು. ಅವ್ರ ಗಂಡನ ಮನೆ ಬಗ್ಗೆ ಸ್ವಲ್ಪ ಪ್ರೀತಿ ಜಾಸ್ತಿ. ಜಯಪ್ರಕಾಶ್ ಗಂಡ ಹೆಂಡತಿ ಬಗ್ಗೆ ಹೇಳ್ತಾರಲ್ಲ, ಗಂಡ ಬಗ್ಗೆ ಹೇಳೋದು ಎಷ್ಟು ಸಮಯದ ಗಂಡ ಹೆಂಡತಿ ಯಾವಾಗ ಡೈವರ್ಸ್ ಆಗ್ತದೆ ಅವರೊಳಗೆ ಅಂತ ಅದು ಹೇಳಿಕ್ ಆಗುದಿಲ್ಲ. ಅರ್ಥ ಆಯ್ತು ನಿಮಗೆ? ಅದು ಯಾವಾಗ ಡೈವರ್ಸ್ ಆಗ್ತದೆ ಅಂತ ಹೇಳಿ ಅಲ್ಲ. ಕಾಂಗ್ರೆಸ್ಸಿನ ವಕ್ತಾರರು ಹೇಳಿದ್ದೇ ನಿಜ ಆದ್ರೆ ಇವರು ಸಚಿವರುಗಳು ಇವರು ಶಾಸಕರುಗಳಲ್ಲಿ ಗೊಂದಲ ಏನಕ್ಕೆ? ನನ್ನ ಕಡೆ 60-70 ಜನ ಇದ್ದಾರೆ, ಮುಖ್ಯಮಂತ್ರಿ ಸೀಟ್ ಖಾಲಿ ಇಲ್ಲ, ಆಮೇಲೆ 5 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇನೆ ಮುಂದುವರಿತಾರೆ ಅನ್ನುವಂಥ ಮಾತುಗಳನ್ನ ಯಾರು ಆಡಿರ್ತಕ್ಕಂಥದ್ದು? ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಶಾಸಕರುಗಳು ಮತ್ತು ಸಚಿವರುಗಳು ಮಾತಾಡಿರ್ತಕ್ಕಂಥ ಮಾತು. ಆಮೇಲೆ ಇವ್ರಿಗೆ ನಿಜವಾದಂತ ಆತಂಕ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಸಿದ್ದರಾಮಯ್ಯ ನಾದಿಯಾಗಿ ಏನ್ ಆತಂಕ ಇರ್ತಕ್ಕಂಥದ್ದು ಅಂದ್ರೆ, ಯಾರು ಲೋಕಸಭಾ ಚುನಾವಣೆ ಆದ ನಂತರ ಯಾರಿಲ್ಲಿ ಅಜಿತ್ ಪವಾರ್ ಆಗ್ತಾರೆ, ಯಾರು ಶಿಂದೆ ಆಗ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥದ್ದು ನಿಜವಾದ ಆತಂಕ ಇರ್ತಕ್ಕಂಥದ್ದು. ಹಾಗಾಗಿ ಪಾಪ ಅದಕ್ಕೆ ಇವ್ರಿಗೂ ಗೊತ್ತಿದೆ ಯಾರು ಅಜಿತ್ ಪವಾರ್ ಆಗ್ತಾರೆ, ಯಾರು ಶಿಂದೆ ಆಗ್ತಾರೆ ಅನ್ನುವಂಥದ್ದನ್ನ ನಮ್ಮ ದೊಡ್ಡೇರಿಯವ್ರಿಗೂ ಗೊತ್ತು. ಆದ್ರೆ ಅವರು ಅಧಿಕೃತವಾಗಿ ಅದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ.
ನೀವು ಆಫ್ ದ ರೆಕಾರ್ಡ್ ಆಮೇಲೆ ಕೇಳಿದ್ರೆ ಬಹುಶಃ ಅವರೇ ಹೇಳ್ತಾರೆ ಮೋಸ್ಟ್ಲಿ ಅಜಿತ್ ಪವಾರ್ ಯಾರಾಗ್ತಾರೆ, ಶಿಂದೆ ಅವ್ರು ಯಾರಾಗ್ತಾರೆ ಅನ್ನುವಂಥದ್ದು. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅಜಿತ್ ಪವಾರ್ ಆಗ್ತಾರ, ಶಿಂದೆ ಆಗ್ತಾರ, ಅದೇ ಹೇಳಿ ಅಲ್ಲ ಅದು ಅಪ್ರಸ್ತುತ. ಅದು ಈಗ ನೋಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಅನ್ನುವಂಥದ್ದನ್ನ ನಾನು ಹೇಳಾಗಿದೆ. ಕ್ರಮ ಕೈಗೊಳ್ಳೋದಂತೂ ಶತಸಿದ್ಧ. ಆಮೇಲೆ ನಾವೇನ್ ರೂಲಿಂಗ್ ಪಾರ್ಟಿಲಿ ಇಲ್ಲ, ಆಡಳಿತಾರೂಢ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾರನ್ನ ಅಜಿತ್ ಪವಾರ್ ಆಗ್ಬೇಕು, ಶಿಂದೆ ಆಗ್ಬೇಕು. ಹಾಗಾಗಿ ನಾವಿರ್ತಕ್ಕಂಥದ್ದು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಅವ್ರನ್ನ ನೀವು ಎಲ್ಲಿಯಾದ್ರೂ ನಾನು ಹೇಳ್ತಾ ಇರೋದಕ್ಕೆ 135 ನಂಬರ್ ಬಂದ ಮೇಲೆ ಯಾರು ಶಿಂದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಪವರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಖಂಡಿತವಾಗ್ಲೂ ಆಯ್ತು. 135 ವಾಸ್ತವ number ರಚನೆ ಮೇಲೆ- ಮಾಡ್ಕೊತಾ ಇಲ್ಲ See, ಅವ್ರು. sir, Reality sir, ಅಲ್ಲ, sir, issue- sir, illusion sir, ಅಲ್ಲ. ಈ ನಂಬರ್ ಲೋಕಸಭಾ ಚುನಾವಣೆ ಯಾರಾದ್ರೂ 2.5 ವರ್ಷ ಕಾಯೋದ್ ಬೇಡ. ನಾನು ಶಿಂದೆ ಆಗ್ತೇನೆ ಅಂತ ಹೊರಟ್ರು ಮೂರ್ಖ ಆತ, ನಾನು ಅಥವಾ ಪವರ್ ಆಗ್ತೇನೆ ಅಂತ ಹೇಳಿದ್ರೆ ಆತ ಮೂರ್ಖ. ಅಲ್ಲ, ಖಂಡಿತ. ನೀವು- ಅಥವಾ ನೀವು ಅದನ್ನು ಗೆಸ್ ಮಾಡಿದ್ರು ನಿಮ್ದು ಅದು ಅಲ್ಲ, ಮೂರ್ಖತನ. ಅಲ್ಲ, ಇದು guessing ಅಲ್ಲ. ಯಾಕೆ ಅಲ್ಲ. See, ನೋಡಿ, ಅದು ಯಾವ ಮತ್ತೆ election result out ಆಗಿದೆ. ರಾಜಕೀಯ ಪಡಸಾಲೆಗಳಲ್ಲಿ ಅಲ್ಲ, ರಾಜಕೀಯ ಪಡಸಾಲೆಗಳಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆಗಳಿದಾವಲ್ಲ. ಮುಂದಿನ ಎಲೆಕ್ಷನ್ಗೆ, ಲೋಕಸಭಾ ಎಲೆಕ್ಷನ್ಗೆ ನಿಮ್ಮಲ್ಲಿ ಕ್ಯಾಂಡಿಡೇಟೇ ಇಲ್ವಂತಲ್ಲ? ಅದು ಕೇಳ್ಬೇಕು ಅದಕ್ಕೆ ಅದು ಒಳ್ಳೆ ನೋಡಿ ಈಗ ನೋಡಿ ಕ್ಯಾಂಡಿಡೇಟ್ಗಳನ್ನ ತೀರ್ಮಾನ ಮಾಡೋದು, ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳೋದು ಯಾವಾಗ ಅಂತಂದ್ರೆ ಚುನಾವಣೆ ನಾಮಿನೇಷನ್ ಲಾಸ್ಟ್ ಡೇಟ್ಗೆ. ಓಕೆ, ಇನ್ನು ಚುನಾವಣೆ ಇನ್ನು ಕಾವೇ ಶುರುವಾಗಿಲ್ಲ. ಈಗಿನ್ನು ಎಲ್ಲ ನ್ಯೂ ಇಯರ್ ಏನೋ ಬಿಸಿನಲ್ಲಿ, ನ್ಯೂ ಇಯರ್ ಎಂಜಾಯ್ಮೆಂಟ್ ಅಲ್ಲಿ ಎಲ್ಲರೂ ಬಿಸಿ ಆಗಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆಯ ಕಾವು ಶುರುವಾಗದೆ ಮುಂದಿನ ಜನವರಿ ನಂತರ. ಅದು ಬಿಜೆಪಿ ಅವರು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏನು ರಾಮ ಮಂದಿರದ ಏನು ಇದಿದೆಯಲ್ಲ, ಆಕ್ಚುಲಿ ಅವ್ರ ಪ್ರಕಾರ ಅದು ಶುರುವಾಗೋದು ಆವಾಗ. ಸೊ ನಮ್ಮ ಪ್ಲಾನ್ ಅನ್ನ ಇಂಡೈರೆಕ್ಟ್ ನಾವು ಆಲ್ರೆಡಿ ಪ್ಲಾನ್ ಅನ್ನು ಶುರು ಮಾಡ್ಕೊಂಡಿದ್ದೇವೆ. ಇಡೀ 28 ಕ್ಷೇತ್ರಗಳಲ್ಲಿ ಯಾರ್ಯಾರನ್ನ ಮಾಡಬೇಕು ಅಂತ ಹೇಳಿ ಪ್ರತಿ ಲೋಕಸಭಾ ಕ್ಷೇತ್ರಕ್ಕೆ ವೀಕ್ಷಕರನ್ನ ಅಸೈನ್ ಮಾಡಿದ್ದೇವೆ. ಅವ್ರು ಆಲ್ರೆಡಿ ಒಂದು ಸತೀಶ್ ಜಾರಕಿಹೊಳಿ ಹೇಳಿದ್ರಂತಲ್ಲ, ನಾನು ನಿಲ್ಲೋದೇ ಇಲ್ಲ ಅಂತ ಹೇಳಿ. ಅಲ್ಲ, ಅವ್ರು ನಿಲ್ಲಲ್ಲ ಅಂದ್ರೆ ಕ್ಯಾಂಡಿಡೇಟ್ ಇಲ್ಲ ಅಂತ ಅರ್ಥ ಹಾಗಾದ್ರೆ. ಅಲ್ಲ, ಅವರೇ ಕೇಳ್ತಾ ಇದ್ರಲ್ಲ. ಅಲ್ಲ, ನೋ, ಒಂದ್ ನಿಮಿಷ. ಈಗ ನಾನ್ ನಿಲ್ಲಲ್ಲ ಅಂತ ಹೇಳಿದ್ರೆ ನಮ್ಮ ಏರಿಯಾದಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂತ ಕಾರ್ಪೊರೇಟರ್ ಆಗಾದ್ರೆ. ಸೊ ಆ ರೀತಿ ಅಲ್ಲ, ನಮ್ಮಲ್ಲಿ 3 ಜನ ಕ್ಯಾಂಡಿಡೇಟ್ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಿಮಗೆ ಫ್ಯಾಕ್ಟರಿ ಇದ್ದಾಗ